ಓಕೆ ಹಾಂ ಎ ಡಬ್ಲ್ಯೂ ಬಂದಾಗ ಆಲ್ರೆಡಿ ನಾನು ನಿಮಗೆ ಫೋನಿಕ್ಸಲ್ಲೇ ಹೇಳಿದೆ, ಫೋನಿಕ್ಸ್ ಆ್ಯಂಡ್ ಬ್ಲೆಂಡಿಂಗಲ್ಲೇ ಎ ಮತ್ತು ಡಬ್ಲ್ಯೂ ಬಂದಾಗ ಇಟ್ಸ್ ಆಲ್ವೇಸ್ ಆ. ಓಕೆ, ಸೊ ಇಲ್ಲಿ ಎಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಆ ನೋಡಿ, ಕ್ಲಾಸ್, ಟ್ರಾ, ಡ್ರಾ, ಫಾನ್, ಹಾಕ್, ನೋ, ಫ್ಲಾಕ್, ಫಾನ್. ಓಕೆ, ಬಟ್ ಇಲ್ಲೂ ಅಷ್ಟೇ ಆಸಮ್, ಆಕ್ವರ್ಡ್. ಬಟ್ ಇಲ್ಲಿ ಇದು ಚೇಂಜ್ ಆಗುತ್ತೆ, ಎ ಡಬ್ಲ್ಯೂ ಇದೆ ಚೇಂಜ್ ಆಗುತ್ತೆ. ಯಾಕೆಂದರೆ ಅಗೈನ್ ಅಲ್ಲಿ ಎ ಡಬ್ಲ್ಯೂ ಆದಮೇಲೆ ವವೆಲ್ ಇದೆ, ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಏನೂ ಇಲ್ಲ, ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಕಾನ್ಸನೆಂಟ್ ಇದೆ, ಇಲ್ಲೂ ಕಾನ್ಸನೆಂಟ್ ಇದೆ. ಸೊ ವವೆಲ್ ಇರೋದ್ರಿಂದ ಅದೇನಾಗುತ್ತೆ, ಸಿಲಬಲ್ ಚೇಂಜ್ ಆಗುತ್ತೆ. ಸೊ ಅ ವೆಯ್ಟ್ ಸಿಲಬಲ್ ಚೇಂಜ್ ಆಗುತ್ತೆ. ಸೊ ಇದು ಎ ಸಪ್ರೇಟಾಗಿ ಹೇಳ್ತೀವಿ, ಡಬ್ಲ್ಯೂ ಸಪ್ರೇಟಾಗಿ ಹೇಳೋದು, ಕೂಡಿಸಿ ಹೇಳಲ್ಲ. ಹಾಗಾಗಿ ಇಲ್ಲಿ ಸೌಂಡ್ ಚೇಂಜ್ ಆಗುತ್ತೆ, ಈವನ್ ದೋ ಇಟ್ ಈಸ್ ಎ ಡಬ್ಲ್ಯೂ. ಅ ವೆಯ್ಟ್, ಅವೇರ್ನೆಸ್, ಅವೇ, ರೈಟ್. ಸೊ ಇದೇ ಥರದ್ದು ಇದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಆ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮುಗೀತು. ಇನ್ನು ಉಳಿದಿರೋದೆಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೇನು ಓಕೆ, ಸೊ ಆ ಥರ ಕೆಲವು ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡಿಕೊಂಡು ಅದನ್ನು ಮೆಮರೈಸ್ ಮಾಡಬೇಕು. ನೆಕ್ಸ್ಟ್ ಎ ಅಂತ ಬಂದಾಗ ಎ ಈಸ್ ಆಲ್ವೇಸ್ ಎ, ಅಲ್ಲೇನು ನಿಮಗೆ ಚೇಂಜ್ ಆಗಲ್ಲ. ಸೊ ಪೇ, ಡೈ, ವೈ, ಸೈ, ಲೈ, ರೈ, ಜೈ, ಗೈ, ಖೈ, ಟ್ರೈ, ಮೈ, ಸ್ಪ್ರೇ. ಸೊ ಇದೇನು ಚೇಂಜ್ ಆಗಲ್ಲ, ಅದು ನೀವು ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಓಕೆ, ಸೊ ಈಗೇನಾಯಿತು, ಎ ಡಬ್ಲ್ಯೂ, ಎ ಆರ್, ಫಸ್ಟ್ ಇದೇನು ಎ ಐ. ಇದು 3 ಕಾಂಬಿನೇಷನು ನಮಗೆ ಕ್ಲಿಯರ್ ಆಯಿತು, ರೈಟ್. ನೆಕ್ಸ್ಟ್ ಬಂದು ಎ ಯು ಇಸ್ ಆಲ್ವೇಸ್ ನಿಮಗೆ ಆ ಅಂದರೆ ಎ ಯು ಅಲ್ಲ, ಎ ಡಬ್ಲ್ಯೂ ಎ ಯು ಬಂದಾಗ ಬರೀ ಓ ಬಂದಾಗ ಓ ನಿಮಗೆ 70% ಅಂತಲೇ ಬರುತ್ತೆ, ಎ ಯು 100% ಅಂತಲೇ ಬರುತ್ತೆ, ಎ ಡಬ್ಲ್ಯೂ 98% ಅಂತ ಬರುತ್ತೆ ಅಲ್ವಾ. ಈಗ ನೋಡಿದ್ವಿ ಅದನ್ನು. ಎ ಯು ನೋಡೋಣ. ಎ ಯು ಏನು, ಎ ಯು ಸಿಂಪಲ್ ಎಕ್ಸಾಂಪಲ್, ಆಟೋ ಅಲ್ಲ, ನಾವು ಕಾಮನ್ ಆಗಿ ಆಟೋ ಆಡುಭಾಷೆಯಲ್ಲಿ ಆಟೋ. ಆಮೇಲೆ ಆಡಿಯೋ, ಆಟೋಮ್ಯಾಟಿಕ್, ಆಟೋಮೊಬೈಲ್. ಇಲ್ಲಿ ಆಮೇಲೆ ಇಲ್ಲಿ ಮಧ್ಯದಲ್ಲಿದೆ ಆಸ್, ಕಾಸ್, ಡ, ಆಂಟ್, ಡಾಂಟ್, ಸೌಂಡ್ ಬರಬೇಕು. ಹಾಗೆ ಫ ಆಲ್ಟ್, ಫಾಲ್ಟ್, ಫ ಆನ, ಫಾನ, ಫ್ರ ಆಡ್, ಫ್ರಾಡ್, ಹ ಆಂಟ್, ಹಾಂಟ್, ಲ ಆರ, ಲಾರ, ಪಾಸ್, ಸಾಸ್, ಸಾನ, ಸಾಟೆ, ಟಾಂಟ್, ವಾಲ್ಟ್, ಆಗಸ್ಟ್. ನಾವು ಆಗಸ್ಟ್ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಅದು ಆಗಸ್ಟ್. ಆಥರ್, autism, autumn, clause, faucet, launch. ಓಕೆ, ಸೊ ಇಲ್ಲೆಲ್ಲ ನೋಡಿ ನಿಮಗೆ ಎಲ್ಲ ಆನೇ ಬರುತ್ತೆ. ಅದರದ್ದು ಕನ್ನಡದ ಉಚ್ಚಾರಣೆಯೂ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ಸೊ laurel, nausea, trauma, automatic, auction, auditorium, because, applaud. ಓಕೆ, ರೈಟ್. ಇದು ಆಯಿತು ಅಲ್ಲ. ಎ ಯು ಬಂದಾಗ ಏನಂತ ಹೇಳ್ತೀವಿ ನಾವು, ಆಲ್ಮೋಸ್ಟ್ ನಿಮಗೆ ಅಂತಲೇ ಬರುತ್ತೆ, ಬೇರೆ ಯಾವುದು ಪ್ರೊನೌನ್ಸಿಯೇಷನ್ ಬರಲ್ಲ, ವರ್ಡ್ಸ್ ಯಾವುದು ಇಲ್ಲ ಅದು. ನೆಕ್ಸ್ಟ್ ಎ ಯು ಜಿ ಎಚ್. AUGH.
ಎ ಯು ಜಿ ಎಚ್ ಬಂದಾಗ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ. ಜಿ ಎಚ್ ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಡ್ಸಲ್ಲೂ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಸಮ್ ವರ್ಡ್ಸ್. ಜಿ ಎಚ್ ಬಿಟ್ಬಿಡಿ, ಎ ಯು ಸೌಂಡ್ ಏನು? ಅಗೇನ್ ಆ. ಜಿ ಎಚ್ ಬಿಟ್ಬಿಡಿ, ಎ ಯು ಸೌಂಡ್ ಆ. ಸೊ ಥಾಟ್, ಥಾಟ್, ಡಾಟರ್. ನಾನಿಲ್ಲಿ ಆ ಅಂತ ಬರ್ದು ಎಲ್ಲ ಕಡೆ ನಿಮಗೆ ನೋಡಿ ಇಲ್ಲಿ ಮೇಲೆ ಒಂದು ಲೈನ್ ಹಾಕೋಬೇಕು. ಸೊ ಅದು ಇಟ್ಸ್ ಕಾಮನ್ ಸೆನ್ಸ್. ಅಂದರೆ ಎ ಯು ಬಂದಾಗ ನಾನು ಕನ್ನಡದಲ್ಲಿ ಒಂದು ವೇಳೆ ಈ ಥರ ಬರೆದ್ರೆ ಸಾ ಅಂತ ಬರೆದ್ರೆ SLAUGH ಸಾ ಬರೆದ್ರೆ ಅದು ಸಾ ಅಂತಲೇ ಅನ್ಕೋಬೇಕು. ಸಾ. ಓಕೆ, ಅಲ್ಲಿ ವರ್ಡ್ಸ್ ಆ ಅಕ್ಷರಗಳು ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ ಆ ಅಂತ ಬರುತ್ತೆ ಅಂತ. ಸೊ ಇಲ್ಲಿ ನಾನು ಲೈನ್ ಹಾಕದೇ ಇದ್ದರೂ ಅದನ್ನು ನೀವು ಸಾ, ಸ್ಲಾಟರ್, ನಾಟಿ, ಡಾಟರ್, ಕಾಟ್, ಟಾಟ್ ಅಂತ ಓದಬಾರ್ದು. ಆ ಅನ್ನೋದು ಜಾಸ್ತಿ ಬರೋದಿಲ್ಲ ಇಂಗ್ಲೀಷಲ್ಲಿ, ಬಂದ್ರೂ ಅದಕ್ಕೆ ಬೇರೆ ಸೌಂಡ್ ಇರುತ್ತೆ. ನಾವು ಡ್ರಾಫ್ಟ್ ಇದೊಂದು ಮಾತ್ರ, ಇದು ಡ್ರಾಫ್ಟ್ ಅಲ್ಲ, ಇದು ಡ್ರಾಫ್ಟ್. ಡ್ರಾಫ್ಟ್, ಲಾಫ್, ಲಾಫ್ಟರ್. ಸೊ ಇಲ್ಲಿ ಮಾತ್ರ ನಮಗೆ ಸೌಂಡ್ ಚೇಂಜ್ ಆಗುತ್ತೆ, ಆ ಅಂತ ಬರಲ್ಲ. ಇದಿಷ್ಟು ನಿಮಗೆ ಆ ಅಂತ ಹೇಳಬೇಕು. ಏನಂತ ಹೇಳಬೇಕು? ಆ. ಡ್ರ ಆಫ್ಟ್, ಡ್ರಾಫ್ಟ್. ಲ ಆಫ್, ಲಾಫ್. ಇಲ್ಲಿ ಜಿ ಎಚ್ ಇದೆಯಲ್ವಾ, ಜಿ ಎಚ್ ಸೌಂಡ್ ನಿಮಗೆ ಫ ಸೌಂಡ್ ಬರುತ್ತೆ. ಜಿ ಎಚ್ ಸೌಂಡು ಫ ಅಂತ ಇನ್ನೊಂದಿಷ್ಟು ಪದಗಳಲ್ಲಿದ್ದೇವೆ, ಅದನ್ನು ಆಮೇಲೆ ನೋಡೋಣ. ಓಕೆ, ನಾವು ಡ್ರಾಫ್ಟ್, ಲಾಫ್, ಲಾಫ್ಟರ್, ಲಾಫ್ಟರ್. ಎ ಯು ಜಿ ಎಚ್ ಅಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ, ಆ ಅಂತ ಬರುತ್ತೆ. ಜಿ ಎಚ್ ನಿಮಗೆ ಸೌಂಡ್ ಬರುತ್ತೆ. ಓಕೆ, ಇನ್ನು ಉಳಿದ ಅಕ್ಷರಗಳಲ್ಲೆಲ್ಲ ಆ ಆ ಆ. ಓಕೆ, ರೈಟ್. ನೆಕ್ಸ್ಟು ಬಿ ಯು. ಹಾಂ, ಸೊ ಇದು ಒಂದು ಸ್ವಲ್ಪ ಟಫ್ ಇರುವಂತಹ ಕಾಂಬಿನೇಷನ್. ಬಿ ಯು. ಬಿ ಯು ಬಂದಾಗ ಸುಮಾರು ಸೌಂಡ್ ಬರುತ್ತೆ ನೋಡಿ. ಬ, ಬು, ಬಿ, ಬ, ಬ್ಯೂ, ಬೂ. ಓಕೆ, ಬಿ ಯು. ಫಸ್ಟ್ ಬಿ ಯು ಬಂದಾಗ ಕಾಮನ್ ಆಗಿ ನೀವೇನು ಹೇಳ್ತೀರಾ? ಬ ಇಸ್ ಈಕ್ವಲ್ ಟು ಬ. ಉದಾಹರಣೆಗೆ ಬಸ್ ಅಲ್ವಾ? ಸೊ ಎಲ್ಲ ಕಡೆ ಇದೇ ಆಗುತ್ತಾ? ಇಲ್ಲ. ಬಗ್ ಎಕ್ಸಾಂಪಲ್ ನೋಡಿ. ಬಗ್, ಬನ್, ಬೈ, ಬಟ್, ಬಸ್, ಬಫ್, ಬಡ್ಸ್, ಬಲ್ಕ್, ಬಕ್, ಬಲ್, ಬಟ್, ಬಂಪ್, ಆ ಆ ಆ ಬರ್ತಾ ಇದೆ ಎಲ್ಲ. ರೈಟ್. ಆಮೇಲೆ ಬೇರೆ ಯಾವುದು ನೆಕ್ಸ್ಟ್ ನೋಡೋಣ. ಬಂಚ್, ಬಟನ್, ಬಟರ್, ಬಂಡಲ್, ಬ, ಎಲ್ಲ ಬಾನೇ ಇದೆ ಇಲ್ಲಿ. ಬ ಬ. ನೆಕ್ಸ್ಟು ವಾಟ್ ಹ್ಯಾಪನ್? ನೆಕ್ಸ್ಟ್ ಬಂದು ಬು ಅಥವಾ ಬ್ಯೂ ಅಥವಾ ಬಿ ಅಥವಾ ಬ. ಇಲ್ಲಿ ನೋಡಿ, ಬಿ ಯು ಇದೆ, ಬಟ್ ಅಲ್ಲಿ ಸೌಂಡ್ ಏನಿದೆ? ಬ. ಅದು ಯಾಕೆ ಅಂತ ಹೇಳಿದ್ರೆ ಆರ್ ಇದೆಯಲ್ವಾ, ಆರ್. ಬಿ ಯು ಆರ್. ಎಸ್ಪೆಷಲಿ ಯು ಆರ್. ಯು ಆರ್ ಬಂದಾಗ ನಾವು ಅಂತ ಹೇಳಬೇಕು. ಅರ್ಜೆಂಟ್. ಯು ಆರ್ ಎ ಒಂದು ಫೋನೋಗ್ರಾಮ್. ಓಕೆ, ಸೊ ಬಿ ಸೇರಿದಾಗ ಏನಾಗುತ್ತೆ? ಬರ್ನ್. ಬಟ್ ನಾವು ಇದನ್ನು ಕಾಮನ್ ಆಗಿ ಎಲ್ಲರೂ ಏನು ಹೇಳ್ತಿದ್ರು? ಬರ್ನ್ ಆಯಿತು, ಬರ್ನ್ ಅಂತ ಹೇಳ್ತಿದ್ವಿ. ಬರ್ನ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕೆನ್ ಜಸ್ಟ್ ಸೇ ಬರ್ನ್. ಬರ್ನ್. ಆರ್ ಸೈಲೆಂಟ್ ಮಾಡ್ಬೋದು. ಬರ್ನ್, ಬರ್ಸ್ಟ್, ಬರ್ಗರ್, ಬರ್ಪ್, ಬರ್ಲ್. ಓಕೆ, ಅಂತ ಹೇಳಬೇಕು. ಇದು ಉ. ಬುಲ್, ಬುಚ, ಬುಷ್, ಬುಲೆಟ್, ಬುಲಿ. ಓಕೆ, ಸೊ ಇದಾಯಿತು. ಬ ಆಯಿತು, ಬ ಆಯಿತು, ಬು ಆಯಿತು. ಇನ್ನು ಬಿ ನೋಡಿ. ಬಿಲ್ಡಿಂಗ್, ಬಿಸಿ, ಬಿಸ್ನೆಸ್, ಬಿಲ್ಡ್, ಬಿಲ್ಟ್. ಇದು ಎಲ್ಲ ಬಿ ಬಿ ಬಿ. ಬಿ ಯು ಇದೆ, ಬಟ್ ಐ ಸೌಂಡ್ ಹೇಳಬೇಕಲ್ಲಿ. ಆಮೇಲೆ ಬ್ಯೂ. ಬ್ಯೂ ಅಂತೇಳಿ ಬರುತ್ತೆ ನೋಡಿ. ಬ್ಯೂ. ಇಲ್ಲಿ ನೋಡಿ. ಬ್ಯೂಗಲ್,
ಬ್ಯೂಗಲ್, ಟ್ರಿಬ್ಯೂಟ್, ಕಂಟ್ರಿಬ್ಯೂಟ್, ಕಾಂಟ್ರಿಬ್ಯೂಟ್ ಆಗಿದೆಯಾ, ಕಂಟ್ರಿಬ್ಯೂಟ್ ಅದು, ಕಂಟ್ರಿಬ್ಯೂಟ್, ಡಿಸ್ಟ್ರಿಬ್ಯೂಟ್, BUTE ಬಂದಾಗ ಕೊನೆಯಲ್ಲಿ ಯಾವುದೇ ಪದದಲ್ಲಿ BUTE ಬರಲಿ, ಬ್ಯೂಟ್ ಅದು. ಅಬ್ಯೂಸ್. ಸೊ ಇದು ನಿಮಗೆ ಗೊತ್ತು, ಯಾಕೆಂದರೆ ಇ ಇದೆ, ಇಲ್ಲೂ ಇ ಇದೆ, ಇಲ್ಲೂ ಇ ಇದೆ, ಪಕ್ಕದಲ್ಲಿ ಯು ಇದೆ, ಹಾಗಾಗಿ ಅದು ಲಾಂಗ್ ವೊವೆಲ್ ಆಗುತ್ತೆ. ಇಟ್ಸ್ ವೆರಿ ಕಾಮನ್. ಬ್ಯೂಟ್, BUTE ಕೊನೆಯಲ್ಲಿ ಬಂದಾಗ ಆಬ್ವಿಯಸ್ಲಿ ಇಟ್ ಈಸ್ ಬ್ಯೂಟ್. ಅಥವಾ BUSE ಅಥವಾ ಬೇರೆ ಯಾವುದಾದ್ರೂ ಬಂದರೆ BUSE ಇದೇ ಜಾಸ್ತಿ ಬರೋದು, ಜಾಸ್ತಿ ಬೇರೆ BULE, ಬ್ಯೂಲ್, BUME, BUNE ಆ ಥರ ಬರೋದಿಲ್ಲ ಕಾಮನ್ ಆಗಿ. ಓಕೆ, ಸೊ ಬಂದರೆ ಅದೇ ರೂಲು, ಈ ಕೊನೆಯಲ್ಲಿದ್ದರೆ ಪಕ್ಕದ್ದು ಮೊಬೈಲ್ ಏನಾಗುತ್ತೆ, ಲಾಂಗ್ ಆಗುತ್ತೆ, ಆ ಥರ ಹೇಳಿದ್ರಾಯ್ತು. ಓಕೆ, ಸೊ ಇದು ಈಗ ನೀವು ಕೇಳ್ಬೋದು, ಈಗ ಇದು ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ ಇದೇ ಸೌಂಡ್ ಬರುತ್ತೆ ಅಂತ. ನಾನು ನಿಮಗೆ ಕೊಟ್ಟಿರೋ ವರ್ಡ್ಸಲ್ಲಿ 99%, 98% ವರ್ಡ್ಸ್ ಇದೆ ನಿಮ್ಮ ಹತ್ರ, ಇಷ್ಟೇ ಸಾಕು. ಇದೇ ಕಾಮನ್ ವರ್ಡ್ಸು, ಬಂದರೆ ನಿಮಗೆ ಇದೇ ಬರುತ್ತೆ. ಎಲ್ಲೋ ಒಂದೋ ಎರಡೋ ಜಾಸ್ತಿ ಹೆಚ್ಚು ಕಡಿಮೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಬರ್ಬೋದಷ್ಟೇ, ಬಟ್ ಕಾಮನ್ ಆಗಿ ನಿಮಗೆ 98% ರೀಡಿಂಗಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇದೇ ಪ್ಯಾಟ್ರನ್ನು ಯಾವುದ್ಯಾವುದು ಅಕ್ಷರ ಎಲ್ಲೆಲ್ಲಿ ಇಲ್ಲಿ ಬರೆದಿದ್ದೀನಿ ನೋಡಿ, BU, ಬು, ಬಿ, ಬ್ಯೂ, ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರಾಯ್ತು. ಈ ವರ್ಡ್ಸನ್ನು ಇದಿಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಉಳಿದ ಎಲ್ಲ ಕಡೆ BU, ಬನೇ ಆಗುತ್ತೆ. ಅರ್ಥ ಆಯ್ತಲ್ವಾ? ಚೇಂಜ್ ಆಗೋದೆಲ್ಲಿ, ಬರ್ನ್, ಬುಲ್, ಬಿಲ್ಡಿಂಗ್, ಬ್ಯೂಗಲ್, ಈ ಕಾಂಬಿನೇಷನ್ ವರ್ಡ್ಸ್ ಎಲ್ಲ, ಅಂದರೆ ಬು, ಬಿ, ಬ್ಯೂ, ಅದರದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವರ್ಡ್ಸು ನಾನು ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವರ್ಡ್ಸ್, ನಾಟ್ ಆಲ್ಮೋಸ್ಟ್ ಎಲ್ಲ ವರ್ಡ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಉಳಿದ ಕಡೆ BU ಎಲ್ಲೇ ಬರಲಿ ಅದನ್ನು ಬ ಅಂತಲೇ ಪ್ರೊನೌನ್ಸ್ ಮಾಡ್ಬೋದು. ಸೊ ಫೋನೋಗ್ರಾಮ್ಸಲ್ಲಿ ಇದೇ ನಮಗೆ ಟೆಕ್ನಿಕ್ ಇರೋದು, ಬೇರೆ ನಾವು ಗೆಸ್ ಮಾಡಿ ಬರೀಲಿಕ್ಕಾಗಲ್ಲ. ಈಗಲೂ ಮತ್ತೆ ಅದೇ ಪ್ರಶ್ನೆನ ಕೇಳಬೇಡಿ, ಸರ್ ನಮಗೆ ಹೆಂಗೆ ಗೊತ್ತಾಗುತ್ತೆ, ಇವಾಗ ಗೊತ್ತಾಯ್ತಲ್ವಾ, ಇದನ್ನೇ ಫಾಲೋ ಮಾಡಬೇಕಷ್ಟೇ, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಓದದೆ ಬರೀದೆ ಆಗೋದಿಲ್ಲ, ಎಲ್ಲದೂ ನಾವು ಜಸ್ಟು 26 ಅಕ್ಷರಗಳನ್ನು 28 ಶಬ್ದಗಳಲ್ಲಿ ನಾವು ಕಲಿತೀವಿ ಅಂತ ಹೇಳಿದ್ರೆ ಕನ್ನಡ ಥರ ಆಗೋದಿಲ್ಲ. ಕನ್ನಡ ನಿಮಗೆ ವರ್ಣಮಾಲೆ ಏನೇ ಗೊತ್ತಿದ್ರು, ಒತ್ತಕ್ಷರ ಏನೇ ಗೊತ್ತಿದ್ರು, ಕಾಗುಣಿತ ಏನೇ ಗೊತ್ತಿದ್ರು, ಕನ್ನಡ ಕಲಿಯೋಕ್ಕೆ ಒಂದಷ್ಟು ವರ್ಷ ಆಯ್ತಲ್ವಾ. ಹಾಗೆಯೇ ಈಗಿಷ್ಟು ಗೊತ್ತಿದ್ರೂ ನೀವು ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕೆಲವುದೆಲ್ಲ ಬರೋದು.